ರಾಮನಗರ ಜಿಲ್ಲೆಯದ್ದು ಇಲ್ಲೇನಾಗಿದೆ ಅಂತಂದ್ರೆ ಈ ಹಿಂದೆ ಗೋಲ್ಡ್ ಕೇಸ್ ಒಂದರಲ್ಲಿ ಐಶ್ವರ್ಯ ಡಿ ಕೆ ಸುರೇಶ್ ಅವರು ನನ್ನ ಅಣ್ಣ ನಾನು ಅವ್ರ ತಂಗಿ ಅಂತ ಹೇಳ್ಕೊಂಡಿದ್ರು. ಈಗ ಮತ್ತೊಬ್ರು ರಾಮನಗರದಲ್ಲಿ ನಾನು ಡಿ ಕೆ ಸುರೇಶ್ ಅವರ ಪತ್ನಿ ಅಂತ ಹೇಳ್ಕೊಂಡು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಮಹಿಳೆ. ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆ ಹಿಂಗೆ ವಿಡಿಯೋವನ್ನ ಹರಿಬಿಟ್ಟ ನಂತರ ಈಗ ಅವರ ವಿರುದ್ಧ ಎಫ್ಐಆರ್ ಆಗಿದೆ. ರಾಮನಗರ ಸಿಇಎನ್ ಠಾಣೆಯಲ್ಲಿ ಆ ಮಹಿಳೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಡಿ ಕೆ ಸುರೇಶ್ ಅವರ ಪರ ವಕೀಲ ಪ್ರದೀಪ್ ಅನ್ನೋರು ಈ ಕಂಪ್ಲೇಂಟ್ ಕೊಟ್ಟಿರೋದು. ಆ ವಿಡಿಯೋದಲ್ಲಿ ಆ ಮಹಿಳೆ ಪವಿತ್ರ ಅಂತ ಆ ಮಹಿಳೆಯ ಹೆಸರು ನಾನು ಡಿ ಕೆ ಸುರೇಶ್ ಅವರ ಪತ್ನಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಪೋಸ್ಟ್ ಆಗಿದ್ದು ಏಪ್ರಿಲ್ 8ನೇ ತಾರೀಕು ವಿಡಿಯೋವನ್ನ ಹರಿಬಿಟ್ಟಿದ್ದು ಪವಿತ್ರ. ಡಿ ಕೆ ಸುರೇಶ್ ಫೋಟೋನ ಜೊತೆಗೆ ತನ್ನ ಫೋಟೋವನ್ನ ಎಡಿಟ್ ಮಾಡಿ ಹಾಕೊಂಡಿದ್ದಾಳೆ. ಈಗ ಆ ಮಹಿಳೆಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅವ್ರ ಪರ ಲಾಯರ್ ಸಿಇಎನ್ ಪೊಲೀಸರಿಗೆ. ಇದೆ ಆ ವಿಡಿಯೋ, ಇವರೇ ಆ ಮಹಿಳೆ. ಈ ಹಿಂದೆ ಈ ಗೋಲ್ಡ್ ಕೇಸ್ ಒಂದರಲ್ಲಿ ಐಶ್ವರ್ಯ ಡಿ ಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳ್ಕೊಂಡು ಹಗರಣ ಮಾಡಿದ್ದು, ಗೋಲ್ಡ್ ಕೇಸಲ್ಲಿ ಸಿಕ್ಕಾಕೊಂಡಿದ್ಲು. ಅದಾದ ಮೇಲೆ ಏನೇನೋ ಬೇರೆ ಬೇರೆ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಅದು ಬಿಡಿ. ಬಟ್ ಈಗ ರಾಮನಗರದಲ್ಲಿ ಈ ಮಹಿಳೆ ಹಲವು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಂತೆ. ಅಲ್ಲಿರೋರೇ ಹೇಳ್ತಾ ಇದ್ದಾರಂತೆ, ಅಲ್ಲ ಮೇಡಮ್ ನೀವು ಡಿ ಕೆ ಸುರೇಶ್ ಅವರ ಹೆಂಡತಿಯಾಗಿದ್ದೀರಿ, ನೀವು ಎಷ್ಟು ಸಿಂಪಲ್ ಆಗಿದ್ದೀರಿ ನೀವು ಅಂತೆಲ್ಲ ಹೇಳ್ತಾ ಇದ್ರಂತೆ. ಅದಕ್ಕೆ ನಾನು ಐಷಾರಾಮಿ ಜೀವನವನ್ನು ನಾನು ನಡೆಸಬೇಕು ಅಂಥೇಳಿ ನಾನು ಇಚ್ಛೆ ಪಡ್ತೀನಿ ಅಂತೆಲ್ಲ ವಿಡಿಯೋವನ್ನು ಹರಿಬಿಟ್ಟಿರೋದು ಈ ಮಹಿಳೆ. ಜೊತೆಗೆ ಈಗ ಅವ್ರ ಪರ ವಕೀಲರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಸಿಎನ್ ಪೊಲೀಸ್ ಠಾಣೆಯಲ್ಲಿ. ಗುಡ್ ಮಾರ್ನಿಂಗ್. ನಾನು ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಡಿ ಕೆ ಸುರೇಶ್ ಹೆಂಡ್ತಿಯಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟು ಡಿ ಕೆ ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ ಕೆ ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್. ಅವ್ರು ಮಾಡಿರೋ ಕೆಲಸ ಇವತ್ತು ಯಾರು ಮಾಡೋಕ್ಕಾಗಲ್ಲ. ಎಷ್ಟು ಎಜುಕೇಷನ್ ಆ್ಯಂಡ್ ಇರಿಗೇಷನ್ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅವರು. ಡೆವಲಪ್ಮೆಂಟ್ಸ್ ಅಂದರೆ ಬಸ್ ಸ್ಟ್ಯಾಂಡ್ಸ್ ಆ್ಯಂಡ್ ಸ್ಕೂಲ್ಸ್, ಕಾಲೇಜ್, ಎವ್ರಿಥಿಂಗ್ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್. ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಬಂದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ, ಆದರೆ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೂ ನಾನು ಅವ್ರ ಫೋಟೋ ಶೇರ್ ಮಾಡೋದು ಇಷ್ಟ. ನಾನು ಅವ್ರ ಕೆಲಸ ಆ್ಯಕ್ಟಿವಾಗಿ ಕೆಲಸ ಮಾಡಿದ್ದಾರೆ ಅಂತ ಖುಷಿಗೆ ನಾನು ಅವ್ರ ಫೋಟೋ ಶೇರ್ ಮಾಡ್ತೀನಿ. ನಾನು ತುಂಬ ಸ್ಟ್ರಿಕ್ಟು, ನಾನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತೀನಿ. ಆದರೆ ಅವರು ಕೆಲಸ ಅಪ್ರಿಷಿಯೇಟ್ ಮಾಡಿದಾಗಲೇ ನಾನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದಾಗಲೇ ನಾನು ಅವ್ರ ಫೋಟೋ ಶೇರ್ ಮಾಡೋದು. ಡಿ ಕೆ ಸುರೇಶ್ ಅಷ್ಟು ಚೆನ್ನಾಗಿ ಕೆಲಸ ಇಡೀ ಕರ್ನಾಟಕದ ಯಾವುದೇ ರಾಜಕಾರಣಿ ಮಾಡಿಲ್ಲ. ಅಷ್ಟೊಂದು ಚೆನ್ನಾಗಿ ಅವರು ಪ್ರತಿಯೊಂದು ಅವರು ಏರಿಯಾನ ಬಸ್ ಸ್ಟ್ಯಾಂಡು, ಶಾಲೆ, ಕಾಲೇಜು, ಆಸ್ಪತ್ರೆ, ಕುಡಿಯುವ ನೀರು, ಮೂಲಭೂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಯಾರು ಈಕೆ? ಜೊತೆಗೆ ಡಿ ಕೆ ಸುರೇಶ್ ಅವರ ಪತ್ನಿ ನಾನು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಯಾರೀಕೆ? ಆಕೆಯ ಹಿನ್ನೆಲೆ ಏನು? ಜೊತೆಗೆ ಕಂಪ್ಲೇಂಟ್ ಆಗಿದೆಯಲ್ಲ, ಪ್ರಾಥಮಿಕ ಹಂತದಲ್ಲಿ ಯಾವ ಸ್ಟೇಜ್ನಲ್ಲಿದೆ ತನಿಖೆ? ಖಂಡಿತ ಸರ್, ಮಾಜಿ ಸಂಸದ ಡಿ ಕೆ ಸುರೇಶ್ ನನ್ನ ಪತ್ನಿ ಅಂತ ಹೇಳಿದೀಗ ಮಹಿಳೆ ಒಬ್ಳು ವಿಡಿಯೋನ ಮಾಡಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟಿರುವಂತದ್ದು. ಈ ಸಂಬಂಧ ಈಗ ರಾಮನಗರ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಏನು ಪವಿತ್ರ ಅನ್ನೋ ಮಹಿಳೆ ಏನಿದ್ದಾಳೆ, ಆಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಡಿ ಕೆ ಸುರೇಶ್ ನನ್ನ ಪತಿ, ನನ್ನ ಗಂಡ ಅಂತೇಳಿ ಒಂದಷ್ಟು ವಿಡಿಯೋಗಳನ್ನು, ಜೊತೆಗೆ ಇಬ್ರು ಇರುವಂತ ಫೋಟೋಗಳನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ರು. ಕಳೆದ ಏಪ್ರಿಲ್ 8ನೇ ತಾರೀಕು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಇದೀಗ ಡಿ ಕೆ ಸುರೇಶ್ ಅವರ ಪರ ವಕೀಲರಾದಂತ ಪ್ರದೀಪ್ ಅವರು ರಾಮನಗರ ಸೆನ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಈ ರೀತಿ ವಿಡಿಯೋಗಳನ್ನ ಹರಿಬಿಟ್ಟಿರುವಂತದ್ದು ಕಾನೂನು ರೀತಿ, ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಈ ರೀತಿ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ, ಅವರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ದೂರನ್ನ ಕೊಟ್ಟಿರೋ ಸಂಬಂಧ ಪೊಲೀಸರು ಕೂಡ ಇದೀಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಮಹಿಳೆ ಪವಿತ್ರ ಏನಿದ್ದಾಳೆ, ಆ ಪವಿತ್ರ ಫೇಸ್ಬುಕ್ ಪೇಜ್ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ನಲ್ಲೂ ಕೂಡ ಪವಿತ್ರ ಡಿ ಕೆ ಸುರೇಶ್ ದೊಡ್ಡಹಳ್ಳಿ ಅಂತೇಳಿ ಒಂದು ಆ ಪೋಸ್ಟ್ ಮುಖಾಂತರ ವಿಡಿಯೋಗಳು ಬಂದಿರುವಂತದ್ದು. ಹಾಗಾಗಿ ಆಕೆ ದೊಡ್ಡಹಳ್ಳಿ ಕನಪುರದ ಕಾಂಗ್ರೆಸ್ನ ಕಾರ್ಯಕರ್ತೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಆ ವಿಡಿಯೋಗಳಲ್ಲೂ ಕೂಡ ಮಹಿಳೆ ಸಾಕಷ್ಟು ವಿಚಾರಗಳನ್ನ ಹೇಳಿರುವಂತದ್ದು. ಹಿಂದೆ ನಾನು ಡಿ ಕೆ ಸುರೇಶ್ ಅವರ ಅಭಿಮಾನಿಯಾಗಿದೆ, 3 ಬಾರಿ ಅವರು ಸಂಸದರಾಗಿದ್ರು, ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು, ಹಾಗಾಗಿ ಮೊದಲು ನಾನು ಅಭಿಮಾನಿಯಾಗಿದೆ, ನಂತರ ಅವರು ನನ್ನ ಪತಿಯಾಗಿದ್ದಾರೆ ಅಂತೇಳಿ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸ್ ಅಂದ್ರೆ
ಡಿ ಕೆ ಸುರೇಶ್ ಅವರ ಪರವಾದಂತ ವಕೀಲರು ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಡಿ ಕೆ ಸುರೇಶ್ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋ ಈ ಮಹಿಳೆ ಯಾರು, ಜೊತೆಗೆ ಈ ಮಹಿಳೆಯ ಹಿನ್ನೆಲೆ ಏನು, ಈ ರೀತಿ ವಿಡಿಯೋವನ್ನ ಮಾಡ್ಲಿಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಸೂಕ್ತವಾದಂತ ತನಿಖೆಯನ್ನ ಮಾಡಬೇಕು ಅಂತ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸಂಬಂಧ ಈಗ ಪೊಲೀಸರು ಕೂಡ ಆ ಮಹಿಳೆಯನ್ನ ಕರೆದು ವಿಚಾರಣೆ ಮಾಡುವಂತ ಕೆಲಸಕ್ಕೆ ಇದೀಗ ಮುಂದಾಗ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.